ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸದ್ಗುರು ಪಾದಾರವಿಂದಾಭ್ಯಾಂ ನಮಃ. ಆತ್ಮೀಯ ವೀಕ್ಷಕರೇ, ನಿಮಗಾಗಿ ವಾರ ಭವಿಷ್ಯವನ್ನು ಹೊರತಂದಿದ್ದೇನೆ. ಇದು ತಾರೀಖು 4/2/2024ರಿಂದ 10/2/2024 ಇರುತ್ತದೆ. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಆಗಿರಿ, ಬೆಲ್ ಬಟನ್ ಒತ್ತಿರಿ. ಇದರಿಂದ ಮುಂದಿನ ನೋಟಿಫಿಕೇಷನ್ಗಳು ನಿಮಗೆ ನೇರವಾಗಿ ತಲುಪುತ್ತವೆ. ಮೊದಲಿಗೆ ಮೇಷರಾಶಿ. ಎಲ್ಲರನ್ನೂ ಹೊಂದಿಕೊಳ್ಳಲು ಸಾಕಷ್ಟು ಪ್ರಯತ್ನ ಪಡುವಿರಿ. ಧನಾದಾಯವು ಮಧ್ಯಮಗತಿಯಲ್ಲಿರುತ್ತದೆ. ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ವ್ಯಾಯಾಮದ ಮೊರೆ ಹೋಗುವಿರಿ. ಸಂಸಾರದಲ್ಲಿ ಸಂತೋಷವಿದ್ದರೂ ಸಹ ಒಮ್ಮೊಮ್ಮೆ ಭುಗಿಲೇಳುವ ಸಂದರ್ಭಗಳು ಬರುತ್ತವೆ. ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಹೆಚ್ಚಿನ ಯಶಸ್ಸು ಇರುತ್ತದೆ. ಕೆಲವರಿಗೆ ಆರೋಗ್ಯ ಸಮಸ್ಯೆಗಳಿಗೆ ದೈವ ಮೊರೆ ಹೋಗುವುದು ಅನಿವಾರ್ಯವಾಗಬಹುದು. ಸಂಗಾತಿಯು ತನ್ನದೇ ಆಸ್ತಿಯನ್ನು ಹೊಂದಲು ನಿಮ್ಮಿಂದ ಹಣ ವಸೂಲಿ ಮಾಡುವರು. ಅಲಂಕಾರಿಕ ಬಟ್ಟೆಗಳನ್ನು ತಯಾರಿಸುವವರಿಗೆ ಮಾರುಕಟ್ಟೆ ವಿಸ್ತರಿಸುತ್ತದೆ. ಪಿತ್ರಾರ್ಜಿತ ಆಸ್ತಿಗಳು ಒದಗುವ ಸಾಧ್ಯತೆಗಳಿವೆ. ವಂಶ ಪಾರಂಪರ್ಯದ ವ್ಯವಹಾರಗಳಲ್ಲಿ ಹೆಚ್ಚಿನ ಲಾಭವಿರುತ್ತದೆ. ಉದ್ಯೋಗ ಸ್ಥಳದಲ್ಲಿ ಇದ್ದ ಗೋಜಲುಗಳು ದೂರವಾಗುತ್ತವೆ. ವೃಷಭ ರಾಶಿ. ಸಂಗೀತಗಾರರಿಗೆ ಹೆಚ್ಚು ಪ್ರಾಶಸ್ತ್ಯ ದೊರೆಯುತ್ತದೆ. ಮನೆ ಪಾಠ ಮಾಡುವವರಿಗೆ ಹೆಚ್ಚು ಪ್ರಾಮುಖ್ಯತೆ ಬಂದು ಹೆಚ್ಚು ಸಂಪಾದನೆಯಾಗುತ್ತದೆ. ನಿಮ್ಮ ನಡವಳಿಕೆಯಲ್ಲಿ ನಿಧಾನಗತಿ ಇರುತ್ತದೆ. ಕುಟುಂಬದಲ್ಲಿ ಸಾಕಷ್ಟು ಸಂತೋಷ ಇರುತ್ತದೆ. ತಂದೆಯಿಂದ ಸಾಕಷ್ಟು ಸಹಾಯ ದೊರೆಯುವ ಸಂದರ್ಭ ಖಂಡಿತ ಇದೆ. ವಿದ್ಯಾರ್ಥಿಗಳಿಗೆ ಅವರ ಅಧ್ಯಯನದಲ್ಲಿ ಯಶಸ್ಸು ಇರುತ್ತದೆ. ಹೊಟ್ಟೆಯಲ್ಲಿನ ತೊಂದರೆಗಳು ಉಲ್ಬಣಿಸಬಹುದು. ಧರ್ಮಗುರುಗಳ ಮಾತಿಗೆ ಹೆಚ್ಚು ಬೆಲೆ ಬರುತ್ತದೆ. ಉಪಾಧ್ಯಾಯರಿಗೆ ಉತ್ತಮ ರೀತಿಯ ವರಮಾನ ಖಂಡಿತ ಇರುತ್ತದೆ. ಭೂಮಿ ವ್ಯವಹಾರ ಮಾಡುವವರಿಗೆ ಅನಿರೀಕ್ಷಿತ ಆದಾಯ ಖಂಡಿತ ಇದೆ. ಸರ್ಕಾರಿ ಕೆಲಸ ಕಾರ್ಯಗಳು ನಿಧಾನಗತಿಯಲ್ಲಿ ಆಗದಿದ್ದರೂ ಹಾಗೇ ಆಗುತ್ತವೆ. ತಂದೆಯಿಂದ ನಿಮಗೆ ಹೆಚ್ಚಿನ ಮಾರ್ಗದರ್ಶನ ದೊರೆತು ವೃತ್ತಿಯಲ್ಲಿ ಸ್ಥಿರತೆ ಮೂಡುತ್ತದೆ. ಮಿಥುನ ರಾಶಿ. ನಿಮ್ಮ ನಿರ್ಧಾರಗಳಲ್ಲಿ ವ್ಯತ್ಯಾಸವಿದ್ದು ಕೆಲಸ ಕಾರ್ಯಗಳನ್ನು ಆಯೋಜನೆ ಮಾಡುವಾಗ ಗಡಿಬಿಡಿ ಮಾಡಿಕೊಳ್ಳುವಿರಿ. ಹಣಗಳಿಕೆ ಇದ್ದರೂ ಸಹ ಖರ್ಚನ್ನು ನಿಭಾವಣೆ ಮಾಡುವುದು ಬಹಳ ಮುಖ್ಯ. ಕೆಲವೊಂದು ಮಾತುಕತೆಗಳಲ್ಲಿ ಹಿರಿಯರ ವಿರೋಧವನ್ನು ಕಟ್ಟಿಕೊಳ್ಳಬೇಕಾಗಬಹುದು. ಸಾಂಪ್ರದಾಯಿಕ ಕೃಷಿಯನ್ನು ಮಾಡುವವರಿಗೆ ಹೆಚ್ಚಿನ ಆದ್ಯತೆ ದೊರೆಯುತ್ತದೆ. ಅವರಿಗೆ ಬೇಕಾದ ಸೌಲಭ್ಯಗಳು ಸಹ ಸರ್ಕಾರದಿಂದ ದೊರೆಯುತ್ತವೆ. ಉನ್ನತ ವಿದ್ಯೆಯನ್ನು ಓದುತ್ತಿರುವವರಿಗೆ ಅವರು ಅರಸುತ್ತಿದ್ದ ಗುರು ದೊರೆತು ಸಂತೋಷವಾಗುತ್ತದೆ. ಮನೋರೋಗಿಗಳು ಹೆಚ್ಚು ಎಚ್ಚರದಿಂದ ಇರುವುದು ಬಹಳ ಒಳ್ಳೆಯದು. ಸಂಗಾತಿಗೆ ಸರ್ಕಾರದಿಂದ ಬರಬೇಕಾಗಿದ್ದ ಸಹಾಯಧನಗಳು ದೊರೆಯುತ್ತವೆ ಹಾಗೂ ಅವರ ಆದಾಯದಲ್ಲಿ ಹೆಚ್ಚಳವನ್ನು ಕಾಣಬಹುದು. ಸರ್ಕಾರಿ ಕಚೇರಿಯ ಕೆಲಸಗಳು ನಿಧಾನಗತಿಯನ್ನು ಕಾಣುತ್ತವೆ. ಹಣಕಾಸಿನ ವ್ಯವಹಾರ ಮಾಡುವವರಿಗೆ ಸ್ವಲ್ಪ ಆದಾಯ ಹೆಚ್ಚಬಹುದು. ಕಟಕ ರಾಶಿ. ಆತ್ಮಗೌರವ ಬಹಳ ಜಾಸ್ತಿ ಇರುತ್ತದೆ. ಧನಾದಾಯವು ನಿಮ್ಮ ಅಗತ್ಯವನ್ನು ಪೂರೈಸುವಷ್ಟಿರುತ್ತದೆ. ಚುರುಕಾಗಿ ಕೆಲಸ ಮಾಡಲು ನಿಮ್ಮ ಆಲಸಿತನ ಅಡ್ಡಿ ಬರುತ್ತದೆ. ಸಂಸಾರದಲ್ಲಿ ಸಂಗಾತಿಯಿಂದ ಸ್ವಲ್ಪ ಕಿರಿಕಿರಿಗಳಾಗುವ ಸಾಧ್ಯತೆ ಇದೆ. ಆಸ್ತಿ ವಿಚಾರದಲ್ಲಿ ಹಣ ಹೊಂದಿಕೆಯಾದರೂ ಸಹ ದಾಖಲೆಗಳ ಬಗ್ಗೆ ತೃಪ್ತಿ ಇರುವುದಿಲ್ಲ. ವಿದ್ಯಾರ್ಥಿಗಳಿಗೆ ಅವರ ಶ್ರಮಕ್ಕೆ ತಕ್ಕ ಫಲ ದೊರೆಯುತ್ತದೆ. ಮೂಳೆ ಮುರಿತ ಇರುವವರು ಹೆಚ್ಚು ಎಚ್ಚರ ವಹಿಸುವುದು ಬಹಳ ಒಳ್ಳೆಯದು. ನಿಮ್ಮ ಸಂಗಾತಿಯ ಸಹಾಯದಿಂದ ಸರ್ಕಾರಿ ಸಂಸ್ಥೆಗಳ ಜೊತೆಗಿನ ವ್ಯವಹಾರಗಳು ದೊರೆತು ಅದರಲ್ಲಿ ಮುನ್ನಡೆ ಸಾಧಿಸುವಿರಿ. ಸಂಗಾತಿ ಕಡೆಯವರ ವ್ಯಾಪಾರ ವ್ಯವಹಾರಗಳಲ್ಲಿ ನಿಮಗೆ ಪಾಲು ದೊರೆಯುತ್ತದೆ. ಕಬ್ಬಿಣದ ಕಚ್ಚಾ ವಸ್ತುಗಳನ್ನು ತಯಾರಿಸುವವರಿಗೆ ಅನಿರೀಕ್ಷಿತ ಬೇಡಿಕೆ ಬರಬಹುದು.
ಇದರಿಂದ ಹೆಚ್ಚು ಸಂಪಾದನೆ ಕೂಡ ಆಗುತ್ತದೆ. ಹಿರಿಯರಿಗೆ ವಿದೇಶದಲ್ಲಿರುವ ತಮ್ಮ ಮಕ್ಕಳನ್ನು ಹೋಗಿ ನೋಡಿಕೊಂಡು ಬರುವ ಅವಕಾಶಗಳು ದೊರೆಯುತ್ತವೆ. ಸಿಂಹರಾಶಿ. ನಿಮ್ಮದೇ ಕೆಲವು ದ್ವಂದ್ವ ನಿರ್ಧಾರಗಳಿಂದ ಕೆಲಸ ಆರಂಭಿಸಲು ಹಿಂದೇಟು ಹಾಕುವಿರಿ. ಧನಾದಾಯವು ಕಡಿಮೆ ಮಟ್ಟದಲ್ಲಿರುತ್ತದೆ. ಧರ್ಮ ಸಂಬಂಧಿತ ಕೆಲಸಗಳನ್ನು ಮಾಡುವವರಿಗೆ ಆದಾಯ ಹೆಚ್ಚುವ ಸಾಧ್ಯತೆ ಇದೆ. ಬಂಧುಗಳ ನಡುವೆ ಉತ್ತಮ ಹೆಸರನ್ನು ಗಳಿಸಿಕೊಳ್ಳಲು ಬಹಳ ಶ್ರಮ ಪಡುವಿರಿ. ನಿಮಗೆ ಬರಬೇಕಾಗಿದ್ದ ಧನದ ಮೂಲದ ಬಗ್ಗೆ ಬಂಧುಗಳು ಈಗ ತಕರಾರು ತೆಗೆಯಬಹುದು. ಸ್ಥಿರಾಸ್ತಿ ಹೊಂದಲು ಅನುಕೂಲವಾದ ವಾತಾವರಣವಿರುತ್ತದೆ. ಮಕ್ಕಳಿಂದ ನಿಮಗೆ ಸಹಾಯಗಳು ದೊರೆಯುತ್ತವೆ. ವಿದ್ಯಾರ್ಥಿಗಳಿಗೆ ಮಧ್ಯಮ ಫಲಿತಾಂಶ ಇರುತ್ತದೆ. ಕಣ್ಣಿನ ತೊಂದರೆ ಅಥವಾ ರಕ್ತ ಸಂಬಂಧಿ ತೊಂದರೆಗಳಿರುವವರು ಹೆಚ್ಚು ಎಚ್ಚರ ವಹಿಸುವುದು ಒಳ್ಳೆಯದು ಅಥವಾ ಚಿಕಿತ್ಸೆಗೆ ಹೋಗುವುದು ಒಳ್ಳೆಯದು. ಸಂಗಾತಿಯ ತೀಕ್ಷ್ಣ ಮಾತುಗಳು ಒಮ್ಮೊಮ್ಮೆ ನಿಮಗೆ ಗಾಬರಿ ಹುಟ್ಟಿಸುತ್ತವೆ. ತಂದೆಯಿಂದ ಸ್ವಲ್ಪ ಮಟ್ಟಿನ ಧನ ಸಹಾಯ ದೊರೆಯುತ್ತದೆ. ವೃತ್ತಿಯಲ್ಲಿ ಸ್ವಲ್ಪ ಗಲಿಬಿಲಿಗಳಾಗುವ ಸಾಧ್ಯತೆಗಳಿದ್ದು ಸ್ಥಾನ ಕಡಿಮೆಯಾಗಬಹುದು. ವಾಣಿಜ್ಯ ವ್ಯವಹಾರ ಮಾಡುವವರಿಗೆ ಹೆಚ್ಚಿನ ಅಭಿವೃದ್ಧಿ ಇರುತ್ತದೆ. ತಾಯಿಯಿಂದ ಮಾತು ಕೇಳಬೇಕಾಗಬಹುದು. ಹಿರಿಯರ ಸಹಕಾರಗಳು ಮತ್ತು ಸಹಾಯಗಳು ನಿಮಗೆ ಸಿಗುತ್ತವೆ. ಕನ್ಯಾ ರಾಶಿ. ದೇವರಲ್ಲಿ ವಿಶೇಷ ನಂಬಿಕೆ ಬರುತ್ತದೆ ಹಾಗೂ ದೈವಾರಾಧನೆಯಲ್ಲಿ ಹೆಚ್ಚು ಗಮನ ಹರಿಸುವಿರಿ. ಧನಾದಾಯವು ಮಧ್ಯಮಗತಿಯಲ್ಲಿರುತ್ತದೆ. ಮಹಿಳೆಯರಿಂದ ನಿಮಗೆ ಸಹಕಾರಗಳು ದೊರೆಯುತ್ತವೆ. ಕುಟುಂಬದಲ್ಲಿ ಸಂತೋಷವಿದ್ದರೂ ಕಸಿಬಿಸಿಗಳು ಇದ್ದೇ ಇರುತ್ತವೆ. ಆಸ್ತಿ ಕೊಳ್ಳಲು ಕೂಡಿಟ್ಟ ಹಣವನ್ನು ಅದಕ್ಕಾಗಿಯೇ ಬಳಸಿರಿ, ಇಲ್ಲವಾದಲ್ಲಿ ಪೋಲಾಗಬಹುದು. ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅಭಿವೃದ್ಧಿ ಖಂಡಿತ ಇರುತ್ತದೆ. ವಾತ ಪ್ರಕೃತಿಯವರಿಗೆ ವಾತ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗಬಹುದು. ನಿಮ್ಮ ಸಂಗಾತಿಯ ಖರ್ಚಿನ ಮೇಲೆ ನಿಗಾ ವಹಿಸುವುದು ಬಹಳ ಮುಖ್ಯ. ತಾಯಿಯಿಂದ ಸಿಗುತ್ತಿದ್ದ ಸಹಾಯಗಳು ಸಂಪೂರ್ಣವಾಗಿ ನಿಲ್ಲುವ ಸಾಧ್ಯತೆಗಳಿವೆ. ವೃತ್ತಿಯಲ್ಲಿ ನಿಮ್ಮ ನಡವಳಿಕೆಯೇ ನಿಮಗೆ ಮುಳುವಾಗಬಹುದು. ಹೈನುಗಾರರಿಗೆ ಸಿಗುತ್ತಿದ್ದ ಸಹಾಯ ಧನಗಳು ಸ್ವಲ್ಪ ಮಟ್ಟಿಗೆ ನಿಲ್ಲಬಹುದು. ವೃತ್ತಿಯಲ್ಲಿ ಹಿರಿಯ ಅಧಿಕಾರಿಗಳು ನಿಮ್ಮನ್ನು ಅಸಡ್ಡೆಯಿಂದ ಕಾಣುವರು. ತುಲಾ ರಾಶಿ. ಎಲ್ಲರೂ ನಿಮ್ಮನ್ನು ಗೌರವಿಸಿ ನಿಮ್ಮ ಬಳಿಗೆ ಬರಬೇಕೆಂದು ಹಂಬಲ ಪಡುವಿರಿ. ಧನಾದಾಯವು ಈಗ ಮಧ್ಯಮಗತಿಯಲ್ಲಿರುತ್ತದೆ. ಚುರುಕಾಗಿ ಕೆಲಸ ಮಾಡಿದಂತೆ ತೋರ್ಪಡಿಕೆ ಮಾಡುವಿರಿ. ಸಂಸಾರದಲ್ಲಿ ನಿಮ್ಮ ಮಾತಿಗೆ ಅಷ್ಟು ಬೆಲೆ ಬರುವುದಿಲ್ಲ. ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಬಹಳ ಯಶಸ್ಸು ಇರುತ್ತದೆ. ಮಕ್ಕಳು ನಿಮ್ಮ ಮಾತನ್ನು ಕೇಳದಿರಬಹುದು ಅಥವಾ ನಿಮಗೆ ಅಗೌರವ ತೋರಬಹುದು. ಮೂಳೆ ತೊಂದರೆ ಇರುವವರು ಹೆಚ್ಚು ಎಚ್ಚರ ವಹಿಸಿರಿ. ನಿಮ್ಮ ಸಂಗಾತಿಯು ನಿಮಗೆ ಧನ ಸಹಾಯ ಮಾಡಲು ಸ್ವಲ್ಪ ಪ್ರಯತ್ನ ಪಡುವರು. ಆಹಾರ ಉತ್ಪನ್ನಗಳನ್ನು ತಯಾರಿಸಿ ಮಾರುವವರಿಗೆ ಹೆಚ್ಚಿನ ವ್ಯವಹಾರ ನಡೆದು ಲಾಭವಿರುತ್ತದೆ. ಧಾರ್ಮಿಕ ಕಾರ್ಯಗಳನ್ನು ಕಲಿಯುವ ಆಸಕ್ತಿ ಮೂಡುತ್ತದೆ. ತಾಯಿಯಿಂದ ಸಾಕಷ್ಟು ನಿಷ್ಠೂರಗೊಳಗಾಗುವ ಸಂದರ್ಭಗಳಿವೆ. ಆಭರಣ ತಯಾರಕರಿಗೆ ಸ್ವಲ್ಪ ಹಿನ್ನಡೆ ಆಗುವ ಸಾಧ್ಯತೆಗಳಿವೆ. ಹಿರಿಯರ ಸಲಹೆ ಮತ್ತು ಮಾರ್ಗದರ್ಶನಗಳನ್ನು ಅಳವಡಿಸಿಕೊಂಡಲ್ಲಿ ಉತ್ತಮವಾದ ಜೀವನ ಆಗುತ್ತದೆ. ವೃಶ್ಚಿಕ ರಾಶಿ. ಬಂಧುವರ್ಗದವರಿಂದ ಗೌರವ ಸಿಗುವ ಸಾಧ್ಯತೆ ಇದೆ. ಧನಾದಾಯವು ನಿಮ್ಮ ಅಪೇಕ್ಷೆಯನ್ನು ಪೂರೈಸುವಷ್ಟು ಇರುತ್ತದೆ. ಆತುರಾತುರವಾಗಿ ಕೆಲಸ ಮಾಡಲು ಹೋಗಿ ಎಲ್ಲ ಕೆಲಸವನ್ನು ಹಾಳು ಮಾಡಿಕೊಳ್ಳುವಿರಿ. ಸಂಸಾರದಲ್ಲಿ ಹಿರಿಯರ ಮಾತಿಗೆ ಬೆಲೆ ಕೊಡುವುದು ಬಹಳ ಮುಖ್ಯ. ಹಾಡುಗಾರರಿಗೆ ಹೆಚ್ಚು ಆದಾಯ ಬರುವ ಸಾಧ್ಯತೆಗಳಿವೆ. ಹೈನುಗಾರಿಕೆ ಮಾಡುವವರಿಗೆ ಹಾಲಿನ ಉತ್ಪನ್ನಗಳಿಂದ ಲಾಭ ಹೆಚ್ಚುತ್ತದೆ. ಕೃಷಿ ಮಾಡಲು ಸಾಕಷ್ಟು ಉತ್ಸುಕರಾಗಿರುವಿರಿ. ಹಾಗೆಯೇ ಕೃಷಿ ಭೂಮಿ ಹದಗೊಳಿಸುವಿರಿ. ಮಕ್ಕಳಿಗಾಗಿ ಹೆಚ್ಚು ಹಣ ಖರ್ಚಾಗುತ್ತದೆ. ಮಕ್ಕಳಿಂದ ಗೌರವ ಸಿಗುವ ಸಾಧ್ಯತೆ ಕಡಿಮೆ. ನಿಮ್ಮ ಆದಾಯದಷ್ಟೇ ಖರ್ಚೂ ಇರುತ್ತದೆ.
ಸಂಗಾತಿಯ ಗಳಿಕೆಯಲ್ಲಿ ಸ್ವಲ್ಪ ಮಟ್ಟಿನ ಹೆಚ್ಚಳ ಕಾಣಬಹುದು. ತಾಯಿಯ ಆರೋಗ್ಯಕ್ಕಾಗಿ ಹಣ ಖರ್ಚು ಮಾಡಬೇಕಾಗಬಹುದು. ಧನಸ್ಸು ರಾಶಿ. ಶಿಸ್ತುಬದ್ಧ ಜೀವನ ನಡೆಸಲು ತಯಾರಿ ಮಾಡುವಿರಿ. ಎಲ್ಲರ ಬಳಿ ಚೆನ್ನಾಗಿ ಮಾತನಾಡಿಕೊಂಡು ಜನಸಂಪರ್ಕ ಹೆಚ್ಚು ಮಾಡಿಕೊಳ್ಳುವಿರಿ. ನಿಮ್ಮ ಬಗ್ಗೆ ಇಲ್ಲಸಲ್ಲದ ಮಾತನಾಡುತ್ತಿದ್ದವರು ಈಗ ನಿಮ್ಮ ಸಹಾಯವನ್ನು ಕೇಳಿಕೊಂಡು ನಿಮ್ಮ ಬಳಿಗೆ ಬರಬಹುದು. ನಿಮ್ಮ ಶತ್ರುಗಳು ನಿಮ್ಮ ತಂಟೆಗೆ ಬರದಂತೆ ದೂರ ಉಳಿಯುವರು. ವಿದೇಶದಲ್ಲಿರುವವರು ಸ್ವದೇಶದಲ್ಲಿ ಆಸ್ತಿಯನ್ನು ಮಾಡಿಕೊಳ್ಳಬಹುದು. ವಿದ್ಯಾಭ್ಯಾಸ ಮಾಡುತ್ತಿರುವವರಿಗೆ ಅವರಿಗೆ ನಿರೀಕ್ಷೆ ಮೀರಿದ ಯಶಸ್ಸು ಖಂಡಿತ ದೊರೆಯುತ್ತದೆ. ಸಂಗಾತಿಯ ಖರ್ಚುಗಳು ಏರಿಕೆಯಾಗುವ ಸಂದರ್ಭವಿದೆ. ಗುರುಗಳ ಮತ್ತು ಹಿರಿಯರ ಕೃಪಾಶೀರ್ವಾದ ನಿಮಗೆ ದೊರೆಯುತ್ತದೆ. ಸಂಸಾರದಲ್ಲಿ ಖರ್ಚು ಏರಿಕೆಯಾಗುವ ಸಂದರ್ಭವಿದೆ. ಶ್ವಾಸಕೋಶದಲ್ಲಿ ತೊಂದರೆ ಇರುವವರು ಹೆಚ್ಚು ಎಚ್ಚರ ವಹಿಸುವುದು ಬಹಳ ಒಳ್ಳೆಯದು. ಸಂಗಾತಿ ಮಾಡುವ ವ್ಯವಹಾರಗಳಲ್ಲಿ ಹೆಚ್ಚಿನ ಲಾಭವಿರುತ್ತದೆ. ವಿದ್ಯಾ ಕೇಂದ್ರಗಳನ್ನು ನಡೆಸುತ್ತಿರುವವರಿಗೆ ಸಮಾಜದಿಂದ ಈಗ ಸಾಕಷ್ಟು ಸಹಾಯ ದೊರೆಯುತ್ತದೆ. ಮಕರ ರಾಶಿ. ಎಲ್ಲರಿಗೂ ಸಹಾಯ ಮಾಡುವ ನಿಮ್ಮ ಗುಣವನ್ನು ಕೆಲವರು ದುರುಪಯೋಗ ಮಾಡಿಕೊಳ್ಳುವರು. ನಿಮಗೆ ಬರುವ ಹಣಗಳಿಗೆ ಕೆಲವರು ಅಡ್ಡಿ ಹಾಕುವರು. ಆದರೂ ಶ್ರಮಪಟ್ಟು ಹಣ ಪಡೆಯುವಿರಿ. ವಿದೇಶದಲ್ಲಿ ವ್ಯಾಪಾರವನ್ನು ಆರಂಭಿಸಬೇಕೆನ್ನುತ್ತಿರುವವರಿಗೆ ಈಗ ಅವಕಾಶಗಳು ಒದಗಿ ಬರುತ್ತವೆ. ಗುರು ಹಿರಿಯರ ಬಳಿ ಉತ್ತಮ ಗೌರವವನ್ನು ಸಂಪಾದನೆ ಮಾಡುವಿರಿ. ಕೆಲವು ವ್ಯಾಪಾರ ವ್ಯವಹಾರಗಳಲ್ಲಿ ಅವಕಾಶ ದೊರೆತರೂ ಸಹ ಬೇರೆ ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚು ಲಾಭವಿರುತ್ತದೆ. ವಿದ್ಯಾರ್ಥಿಗಳಿಗೆ ಮಧ್ಯಮಗತಿಯ ಫಲಿತಾಂಶವಿರುತ್ತದೆ. ಆಯುರ್ವೇದ ಪಂಡಿತರಿಗೆ ಹೆಚ್ಚು ಬೇಡಿಕೆ ಬರುವ ಸಾಧ್ಯತೆ ಇದೆ. ಸಂಗಾತಿ ಜೊತೆ ಕೂಡಿ ಮಾಡಿದ ವ್ಯವಹಾರಗಳಿಗೆ ಹೆಚ್ಚು ಲಾಭ ದೊರೆಯುವ ಸಾಧ್ಯತೆ ಇದೆ. ವೃತ್ತಿಯಲ್ಲಿ ಹೆಚ್ಚಿನ ಅಭಿವೃದ್ಧಿಯನ್ನು ಕಾಣಬಹುದು. ಕುಂಭರಾಶಿ. ಹಿರಿಯರು ಸ್ಥಿತಪ್ರಜ್ಞರಂತೆ ಇರುವರು. ಆದಾಯದ ಮೂಲಗಳು ಕಡಿಮೆಯಾದರೂ ಸಹ ಇರುವ ಹಣವನ್ನು ಸರಿಯಾಗಿ ಹೊಂದಾಣಿಕೆ ಮಾಡಿಕೊಳ್ಳುವರು. ವಿದೇಶಿ ವ್ಯವಹಾರ ಮಾಡುವವರಿಗೆ ಹೆಚ್ಚಿನ ಅಭಿವೃದ್ಧಿ ಇರುತ್ತದೆ. ಕೆಲವು ಹಿರಿಯರಿಗೆ ಸಮಾಜದಿಂದ ಗೌರವ ಸಿಗುವ ಸಾಧ್ಯತೆಗಳಿವೆ. ಸಂಸಾರದಲ್ಲಿ ಸಂತೋಷ ಸುಖ ಇರುತ್ತದೆ. ವಿದ್ಯಾರ್ಥಿಗಳಿಗೆ ಅಪೇಕ್ಷಿತ ಫಲಿತಾಂಶ ಕಡಿಮೆಯಾಗುವ ಸಾಧ್ಯತೆಗಳಿವೆ. ವೃತ್ತಿಯಲ್ಲಿ ಸ್ಥಾನಮಾನ ಸಿಗಬಹುದು. ಕೃಷಿಕರಿಗೆ ಹೆಚ್ಚು ಅಭಿವೃದ್ಧಿ ಇದ್ದು ಹೆಚ್ಚು ಸಂಪಾದನೆಯಾಗುತ್ತದೆ. ಸಂಗಾತಿ ಕಡೆಯ ಹಿರಿಯವರು ನಿಮ್ಮ ಸಂಬಂಧ ವೃದ್ಧಿ ಮಾಡಿಕೊಳ್ಳಲು ಸಾಕಷ್ಟು ಪ್ರಯತ್ನ ಪಡುವರು. ಕ್ರೀಡಾಪಟುಗಳಿಗೆ ಹೆಚ್ಚಿನ ಅನುಕೂಲ ದೊರೆತು ಉತ್ತಮ ಕ್ರೀಡೆಯನ್ನು ಪ್ರದರ್ಶಿಸಬಹುದು. ಸರ್ಕಾರದಿಂದ ಸಹಾಯಧನಗಳು ಮತ್ತು ಉದ್ಯೋಗ ದೊರೆಯುವ ಸಾಧ್ಯತೆ ಇದೆ. ಸಂಗಾತಿಯ ಬಾಯಿ ಚಪಲಕ್ಕೆ ಹೊರಗಡೆ ಆಹಾರ ಸೇವಿಸುವಿರಿ. ಮೀನರಾಶಿ. ನಿಮ್ಮ ನಿರ್ಧಾರಗಳು ದೃಢವಾಗಿರಲಿ ಹಾಗೂ ನಿಮ್ಮ ಮನಸ್ಸಿನ ಹತೋಟಿ ನಿಮ್ಮ ಕೈಯಲ್ಲಿ ಇರಲಿ. ಹಣದ ಒಳಹರಿವು ನಿಮ್ಮ ಅಗತ್ಯವನ್ನು ಪೂರೈಸುತ್ತದೆ. ನಿಮ್ಮ ಕೆಲಸ ಕಾರ್ಯಗಳಿಗೆ ನಿಮ್ಮ ಸ್ವಂತದವರಿಂದಲೇ ಅಡ್ಡಿ ಬರುವ ಸಾಧ್ಯತೆ ಇದೆ. ಭೂ ಪರಿವರ್ತನೆಯನ್ನು ಮಾಡುವವರಿಗೆ ಹೆಚ್ಚಿನ ಸಂಪಾದನೆ ಇರುತ್ತದೆ. ಸರ್ಕಾರಿ ಸಂಸ್ಥೆಗಳಿಗೆ ಭೂಮಿ ಒದಗಿಸುವ ಮಧ್ಯವರ್ತಿಗಳಿಗೆ ಹೆಚ್ಚು ಆದಾಯ ಇರುತ್ತದೆ. ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಮಧ್ಯಮ ಫಲಿತಾಂಶವಿರುತ್ತದೆ. ಜೀರ್ಣಕ್ರಿಯೆಯಲ್ಲಿ ತೊಂದರೆ ಇರುವವರಿಗೆ ಆರೋಗ್ಯದ ಸಮಸ್ಯೆಗಳು ಕಾಡಬಹುದು ಹಾಗೂ ಇವರಿಗೆ ಔಷಧೋಪಚಾರ ಅಗತ್ಯ ಖಂಡಿತ ಇರುತ್ತದೆ. ಸಂಗಾತಿಯಿಂದ ನಿಮ್ಮ ಕೆಲಸ ಕಾರ್ಯಗಳಿಗೆ ನಿರೀಕ್ಷಿಸಿದ ಸಹಾಯ ದೊರೆಯುವುದಿಲ್ಲ. ರಾಜಕಾರಣಿಗಳಿಗೆ ಸೂಕ್ತ ಸ್ಥಾನಮಾನ ಸಿಗುವ ಸಾಧ್ಯತೆಗಳಿವೆ. ಆಭರಣವನ್ನು ರಫ್ತು ಮಾಡುವವರಿಗೆ ಹೆಚ್ಚಿನ ಹೊಸ ರಫ್ತು ಆದೇಶಗಳು ದೊರೆಯಬಹುದು. ಸ್ನೇಹಿತರಿಂದ ಸಹಾಯಧನ ದೊರೆಯುವ ಸಾಧ್ಯತೆಗಳು ಖಂಡಿತ ಇವೆ. ಆತ್ಮೀಯರೇ,
ಇದುವರೆಗೆ ನಾನು ತಾರೀಖು 4/2/2024ರಿಂದ 10/2/2024ರವರೆಗಿನ ವಾರ ಭವಿಷ್ಯವನ್ನು ತಿಳಿಸಿರುತ್ತೇನೆ. ಇದನ್ನು ನಿಮ್ಮ ಸಂತೋಷಕ್ಕಾಗಿ ಬಳಸಿರಿ. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಆಗಿರಿ.